ರೀತಿ ಮೇಲ್ದರ್ಜೆಗೆ ಏರಿಸಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯರಷ್ಟೇ ಇರ್ತಾಯಿದ್ರು. ಈಗೇನಾಗುತ್ತೆ, ಸ್ಪೆಷಲಿಸ್ಟ್ಗಳೆಲ್ಲ ಬರ್ತಾರೆ. ಸ್ಪೆಷಲಿಸ್ಟ್ಗಳಲ್ಲಿ ಮುಖ್ಯವಾಗಿ ಇದು 24/7 PHC ಅಂದರೆ ಹೆರಿಗೆಗೆ ಒತ್ತು ಕೊಡಬೇಕು. ತಾಯಿ ಮತ್ತು ಮಕ್ಕಳ ಆರೋಗ್ಯಕ್ಕೆ ಒತ್ತು ಕೊಡೋದ್ರಿಂದ ಇಲ್ಲಿ ಹೆರಿಗೆ ತಜ್ಞರು ಒಬ್ಬರು ಬರ್ತಾರೆ, ಅನಸ್ಥೆಟಿಸ್ಟ್ ಪೋಸ್ಟ್ ಬರುತ್ತೆ, ನಂತರ ಮಕ್ಕಳ ತಜ್ಞರು ಬರ್ತಾರೆ. ಸೊ ಈ 3 ಪೋಸ್ಟ್ಗಳು ಬಂದು ಆಡಳಿತ ವೈದ್ಯಾಧಿಕಾರಿಗಳು ಒಬ್ಬರು ಇರ್ತಾರೆ, ನಂತರ ದಂತ ತಜ್ಞರು ಒಬ್ಬರು ಬರ್ತಾರೆ. ಸೊ ಈ ರೀತಿ 5 ಡಾಕ್ಟರ್ಸು ವರ್ಕ್ ಮಾಡೋವಂಥ ಇದು ಇಂಪ್ರೂವ್ ಆಗುತ್ತೆ. ಅದೇ ರೀತಿ ಹಿರಿಯ ಶುಶ್ರೂಷಕರು ಅಂದರೆ ಸ್ಟಾಫ್ ನರ್ಸಸ್ ಅಂತ ಹೇಳ್ತೀವಿ, ಅವರು ಬರ್ತಾರೆ. ಮತ್ತು 3 ಶುಶ್ರೂಷಕಿಯರು ಮತ್ತು ಎಕ್ಸ್ಟ್ರಾ ಈಗೇನು 3 ಇದ್ದಾರೆ, ಅವ್ರ ಜೊತೆಗೆ ಮತ್ತೆ 3 ಸ್ಯಾಂಕ್ಷನ್ ಆಗುತ್ತೆ. ನೆಕ್ಸ್ಟು ಕಿರಿಯ ಫಾರ್ಮಸಿಸ್ಟ್ ಒಂದು, ಮತ್ತು ಪ್ರಯೋಗಶಾಲಾ ತಂತ್ರಜ್ಞರು ಅಂದರೆ ಲ್ಯಾಬ್ ಟೆಕ್ನಿಷಿಯನ್ನು, ನಂತರ ನೇತ್ರಾಧಿಕಾರಿಗಳು ಅಂತ ಅಂದರೆ ಐ ಟೆಕ್ನಿಷಿಯನ್, ಅವರು ಕಣ್ಣು ಪರೀಕ್ಷೆ ಮಾಡೋವಂಥ, ರಿಫ್ರಾಕ್ಷನ್ ಮಾಡಿ ಅವರಿಗೆ ಕಣ್ಣಿನ ತೊಂದರೆಗಳಿರುವಂಥವ್ರಿಗೆ ಸೂಕ್ತ ಚಿಕಿತ್ಸೆ ನೀಡುವಂಥವ್ರು. ನಂತರ ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು ಹಾಗೂ ವಾಹನ ಚಾಲಕರು. ಈಗೇನು ಆಂಬ್ಯುಲೆನ್ಸ್ ಇದೆ ಅದ್ರ ಜೊತೆಗೆ ವಾಹನ ಚಾಲಕರು ಕಂಟಿನ್ಯೂ ಆಗುತ್ತೆ. ಅದೇ ರೀತಿ ಎಕ್ಸ್ರೇ ಮೆಷಿನ್ ಬರುತ್ತೆ. ಇಲ್ಲಿಗೆ ಎಕ್ಸ್ರೇ ಮೆಷಿನ್ ಬಂದ ನಂತರ ಅಲ್ಲಿಗೆ ಬೇಕಾದಂಥ ಟೆಕ್ನಿಷಿಯನ್, ಎಕ್ಸ್ರೇ ಟೆಕ್ನಿಷಿಯನ್ ಕೂಡ ಬರ್ತಾರೆ. ಸೊ ಈ ರೀತಿ ಹೊಸದಾಗಿ ಮತ್ತೆ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಆಸ್ಪತ್ರೆ 24/7 ಅಂದರೆ 24/7 ಕೂಡ ವರ್ಕ್ ಮಾಡ್ತಾರೆ. ಮತ್ತು ಅವೈಲಬಿಲಿಟಿ ಆಫ್ ಡಾಕ್ಟರ್ಸ್ ಅಂದರೆ ಡಾಕ್ಟರ್ಸು 24/7 ವರ್ಕ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆ ಒದಗಿಸುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಿ